ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಸ್ಟೀಲ್ ಅಂದ್ರೆ ನಾವು ಕಬ್ಬಿಣ ರಾಡ್ಸ್ ಏನು ಯೂಸ್ ಮಾಡ್ತೀವಿ ಅದನ್ನ ನಾವು ಆರ್ಡರ್ ಮಾಡಿದಾಗ ಆನ್ ಸೈಟ್ ಅಲ್ಲಿ ಯಾವ್ಯಾವ ತರ ಚೆಕ್ ಮಾಡಬೇಕು ಮತ್ತೆ ಏನೇನೆಲ್ಲ ವಿಷಯಗಳನ್ನ ನೋಡಬೇಕು ಗಮನಿಸಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾವು ಗಮನಿಸಬೇಕಾಗಿರೋದು ಬ್ರ್ಯಾಂಡ್. ನಾವು ಏನು ಆರ್ಡರ್ ಮಾಡಿರ್ತೀವಿ ಅದೇ ಬ್ರ್ಯಾಂಡಿನ ಸ್ಟೀಲ್ ಬಂದಿದೆಯಾ ಅನ್ನೋದನ್ನ ನೋಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ನಾವಿಲ್ಲಿ ಕಾಮಧೇನು ಸ್ಟೀಲ್ ನ ಯೂಸ್ ಮಾಡ್ತಾ ಇದೀವಿ. ಸೊ ಇದೇ ತರ ನೀವು ಕೂಡ ಚೆಕ್ ಮಾಡ್ಕೊಬೇಕಾಗಿರುತ್ತೆ. ಅದಾದ್ಮೇಲೆ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಸ್ಟೀಲ್ ನ ಒಂದು ಗ್ರೇಡ್. ಈ 550 ಅನ್ನೋದೇನಿದೆ ಇದು ಬಂದು ಒಂದು ಸ್ಟೀಲ್ ಗ್ರೇಡ್ ಆಗಿರುತ್ತೆ. ನಾವು 550 SD ಯೂಸ್ ಮಾಡ್ತಾ ಇದೀವಿ. ಸೊ SD ಅಂತಂದ್ರೆ ಸೂಪರ್ ಡಕ್ಟಿಲಿಟಿ ಅಂತ. ಮತ್ತೆ ಕೊನೆಯದಾಗಿ ನಾವು ಗಮನಿಸಬೇಕಾಗಿರೋದು ನಾವು ಆರ್ಡರ್ ಮಾಡಿರೋ ಅಂತ ಸ್ಟೀಲ್ ಎಷ್ಟಿದೆ ಮತ್ತೆ ಎಷ್ಟು ಆರ್ಡರ್ ಮಾಡಿರ್ತೀವಿ ನಾವು ಅಷ್ಟಷ್ಟು MM ಅಷ್ಟಷ್ಟೇ ಬಂಡಲ್ ಬಂದಿದೆಯಾ ಅನ್ನೋದನ್ನು ನೋಡ್ಬೇಕಾಗುತ್ತೆ. ಅದಾದ್ಮೇಲೆ ಯಾವ್ಯಾವ ಬಂಡಲ್ ಅಲ್ಲಿ ಎಷ್ಟೆಷ್ಟು ಸರಳುಗಳು ಅಂತಂದ್ರೆ ಒಂದೊಂದು ರಾಡ್ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ನಾವು ಗಮನಿಸಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ 8mm ಬಂಡಲ್ ಅಲ್ಲಿ 10 ರಾಡ್ಸ್ ಇರ್ತವೆ, ಮತ್ತೆ 10mm ಬಂಡಲ್ ಅಲ್ಲಿ 7 ರಾಡ್ಸ್ ಇರ್ತವೆ. ಅದಾದ್ಮೇಲೆ 12mm ಅಲ್ಲಿ 5 ರಾಡ್ಸ್, 16mm ಅಲ್ಲಿ 3 ರಾಡ್ಸ್, ಮತ್ತೆ 20mm ಅಲ್ಲಿ 2 ರಾಡ್ಸ್, ಮತ್ತೆ 25 ಅಲ್ಲಿ ಒಂದು ಸಿಂಗಲ್ ರಾಡ್ ಬರುತ್ತೆ. ಇದನ್ನ ನಾವು ಕಂಪಲ್ಸರಿ ನಾವು ಆನ್ ಸೈಟ್ ಅಲ್ಲಿ ಚೆಕ್ ಮಾಡಬೇಕಾಗುತ್ತೆ. ಹೀಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗೆ ನಮ್ಮ ಪೇಜ್ ನ ಫಾಲೋ ಮಾಡೋದು ಮರಿಬೇಡಿ. ಹಾಗೆ ನೀವೇನಾದ್ರೂ ತುಮಕೂರು ಅಥವಾ ಬೆಂಗಳೂರಲ್ಲಿ ಎರಡೂ ಕಡೆನೂ ಒಂದು ಒಳ್ಳೆ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ನೋಡ್ತಾ ಇದ್ರೆ ನಮ್ಮ ಗೌರಿಪ್ರಭಾ ಕನ್ಸ್ಟ್ರಕ್ಷನ್ಗೆ ಕರೆ ಮಾಡಿ. ವಿ ಆರ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಯು. ಥ್ಯಾಂಕ್ ಯು.